ಸಂಧ್ಯಾ ಸಂಧ್ಯಾ ನಿಮ್ಮ ಅಪ್ಪನ ಅವತ್ತು 3 ಭಾಗ ಯಾತಕ ಅಂತ ಹೇಳೇ ಇಲ್ಲ. ನಿಂದೊಳೆ ತಲೆನೋವಾಯ್ತಲ್ಲ 3 ಭಾಗ ಅಂತ. ಇವಾಗ ನಿಂಗೇನು ಸುಮ್ಮನೆ ಎಂಥದ್ದು ಇಲ್ಲ. ನಮ್ಮ ಅಮ್ಮನ ಹೇಳಿಲ್ಲ ನೀನು ಆಸ್ತಿ ಅಂತ ಸಾಯ್ತಾ ಇರ್ತೀವಿ ಯಾವಾಗ ನೋಡು, ಅದಕ್ಕೆ ಹಂಗೆ ಅಂತಿರೋದು. ಹೌದಾ? ಏ ಶಿವ ಶಿವ, ನಿಮ್ಮ ಅಮ್ಮನ ಬರ್ತಾವಳು ನೋಡು. ಏ ಶಿವ, ನಿಮ್ಮ ಅಪ್ಪನ ಪೊಲೀಸರು ಕರ್ಕೊಂಡೋಗವ್ರಂತೆ. ಏನಂತ ಹೋಗಂಗೆ ವಿಚಾರಿಸ್ಕೊಂಬ ಹೋಗಪ್ಪ ಹೋಗ. ಮಾವು ಚಿಕ್ಕಣ್ಣನ ಅಪ್ಪನ ಯಾರನ್ನ ಕೊಲೆ ಮಾಡೋರಂತೆ, ಅದಕ್ಕೆ ಕರ್ಕೊಂಡೋಗಿರೋದು. ಅಯ್ಯೋ ನಿಮ್ಮ ಅಪ್ಪನ ಕೊಲೆ ಮಾಡ್ತಾನೇನಾ? ಹಾಂ, ಕೊಲೆ ಮಾಡ್ತಾನೆ ಬಿಡ್ತಾನೆ ಈ ವಯಸ್ಸಿನಾಗ. ಈ ಉಸಾಂಬರಿಗೆಲ್ಲ ಏನು ಕಮ್ಮಬೇಕು? ಹಾಂ, ಊರು ಸಾಂಬಾರಿ ಅಪ್ಪನಿಗೆ ಯಾಕೆ ಬೇಕು? ಸುಮ್ಮನೆ ನಮ್ಮ ಪಾಡಕ್ಕೆ ನಾವು ದುಡ್ಕೊಂಡು ತಿಂತಾಯಿದ್ರಿ. ಅಪ್ಪನಿಗೆ ವಯಸ್ಸಾಗೈತೆ, ಎಲ್ಲ ಒಂದು ಮಡ್ಕಾಗಿ ಬಿದ್ದಿರ್ತೀರಾ. ಏನು ಅಪ್ಪಂದು ಕಿತಾಪತಿ? ಬಾಯ್ಗೆ ಬಂದಂಗೆ ಮಾತಾಡ್ಬೇಡಲೇ. ನಿಮ್ಮ ಅಪ್ಪನಂತ ಕೆಲಸ ಎಲ್ಲ ಮಾಡಲ್ಲ, ಹಂಗೆಲ್ಲ ಮಾತಾಡ್ಬೇಡಪ್ಪ ಶಿವ. ಮಾವು ಏನು ಮಾಡ್ಬೇಕಮ್ಮ ಇವಾಗ? ಅದೇನೋ ಹೋಗಿ ನೋಡೋಗು. ರುದ್ರನು ಎಲ್ಲ ಫೋನೇ ಎತ್ತಾ ಇಲ್ಲ. ಅವ್ನು ಬಟ್ಟೆ ಪೀಸ್ ಹಾಕೊಂಬರಕ್ಕ ಸೂರತ್ಗೆ ಹೋಗೋನೆ. ಅವ್ನು ನಾಳುದ್ದ ಬರೋದು. ಏನು ಅಪ್ಪನ ನೋಡ್ಕೊಂಡೇ ಇರೋಣ? ವಯಸ್ಸಾಗೋದಲ್ಲ, ನಮ್ಮ ಪಾಡಿಗೆ ನಾವು ಇರೋಣಪ್ಪ. ಅವ್ರವ್ರ ಕೆಲ್ಸಗಳಾಗವ್ರು, ಅವ್ರೇನು ಜವಾಬ್ದಾರಿ ಬೇಡ. ಓಹೋ, ಇಲ್ಲಿ ನನಗೆ ಬಂದು ಹೇಳ್ತಾ ಇದೀಯಾ? ಒಟ್ಟಿಗೆ ಏನೋ ತಿಂತೀಯ ನೀನು? ಅಯ್ಯೋ ಪಾಪಿ, ಬೂಜಿದ ಮೇಲೆ ಇಕ್ಕಂಡು ಸಾಕಿದ್ನಲ್ಲ, ಇದೇನೇನ ನಿಯತ್ತು ನಿಂಕ? ನಿಯತ್ತಾಗಿ ಮಾತಾಡಕ್ಕೆ ಬರಬೇಡ. ನಮಗೂ ಹತ್ರ ನಿಯತ್ತದೆ. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಇವತ್ತು ನಾಳೆ ಅಂತವನ ಹೋಗಿ ಜೈಲಾಗೇನ ಹೋದ್ರೆ ಹೋಯ್ತು ಪ್ರಾಣ. ಇದೇ ಅಮೇಜ್ಮೆಂಟ್ ಕೊಡ್ತಾ ಇದೆಯಾ ನೀನು? ಮುಚ್ಕೊಂಡು ಕೂತ್ಕೊಳ್ಳಲ್ಲ, ಮುಚ್ಕೊಂಡು ಕೂತ್ಕ. ನನ್ನ ಮಗನಾದ್ಮೇಲೆ ನಿನಗೆ ಗಣ್ಣಾಗಿರೋದು. ಬಾಯ್ ಮುಚ್ಕೊಂಡು ಕೂತ್ಕೊಬೇಕಲ್ಲ ನೀನು. ಅಲ್ಲಮ್ಮ, ನಾನೇನು ಮಾಡಿದಮ್ಮ? ಅಪ್ಪನಿಗೆ ಹಂಗೆಲ್ಲ ಮಾಡು ಅಂತ ಹೇಳಿದ್ನೇನಮ್ಮ. ಇಷ್ಟ ಇದ್ರೆ ಓದ್ತೀನಿ ಅಂತೇಳೋ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರೋ. ಆಗಲ್ಲ ಅಂದಲ್ಲ, ಹಂಗೆ ಹಿಂಗೆ ಮಾತಾಡಿದೆ ಅಂದರೆ ಕಪಾಳ ಕಿತ್ತೋಗಂಗೆ ಆಗ್ತೀನಿ. ತಿರ್ಗಾ ನೋಡು ಪಾಪಿ ನನ್ನ ಮಗನೇ. ಹಾಲಾಗ್ದವ್ರ ಮನೆ ಕರುಸಾಯಿಲಿ ಅನ್ನೋ ಬುದ್ಧಿ ನಿನ್ನ ಹತ್ರ ಇರೋದು. ಅತ್ತೆ ಮಾವನ್ ಮಾಡ್ಕೊಂಡಿರೋದಕ್ಕೆ ನಮ್ಮ ಯಜಮಾನ್ರು ಏನು ಮಾಡ್ಬೇಕತ್ತೆ? ನೀನು ಚೆನ್ನಾಗಿ ಮಾತಾಡ್ತೀಯಲ್ಲತ್ತೆ. ಲೇ ಕೂತ್ಕಳೆ ಅಂತ ಹೇಳ್ತಾ ಇರೋದು ನಾನಲ್ಲೇ. ಕೂತ್ಕ ಅಂತ ಹೇಳ್ತಾ ಇರೋದು. ನಾಳೆ ಬೆಳಗ್ಗೆ ನಿಮಗೂ ಕಷ್ಟ ಬರ್ದಿರ್ತದ, ಕಷ್ಟ ಬರ್ದಿರ್ತದೇನೆ. ಆವಾಗ ತಿಳಿತೈತೆ ಸಂಬಂಧಗಳ ಬೆಲೆ ನಿಮ್ಕ. ನಮ್ಮ ಯಜಮಾನೇನು ಅಂತ ಕೆಲಸ ಮಾಡೋಕೆ ಹೋಗಲ್ಲ ಹೇಳು. ಅಯ್ಯಪ್ಪನ ಹೇಳ್ದಂಗೆ ವಯಸ್ಸಾಗೈತೆ, ಎಲ್ಲ ಒಂದು ಹತ್ರ ಸುಮ್ಮನೆ ಇರ್ತೀರಾ? ಏನಕ್ಕೆ ಬೇಕಾಗಿತ್ತು ಈ ಕಿತಾಪತಿ ಎಲ್ಲ? ಇಲ್ಲಿ ಸಲ ದಾರೋಪಗಳೆಲ್ಲ ಒತ್ಕೊಂಡು ಏನಕ್ಕೆ ಬೇಕಾಗಿತ್ತು ಹೇಳು? ಮಾವನ್ ತಪ್ಪು ಮಾಡಿಲ್ಲ, ನಮಗೂ ಗೊತ್ತು. ಅದು ಏನಕ್ಕೆ ಬೇಕು ಈ ಉಸಾಬ್ರಿಗೆಲ್ಲನೂ? ನಿಮಗೂ ನಾಳೆ ಬೆಳಗ್ಗೆ ಇಂಥ ಪರಿಸ್ಥಿತಿನ ಬರ್ತದೋ? ಅವಾಗ ಹಿಂಗೆ ಬಗ್ಗಿ ನೋಡಲ್ಲ, ನೋಡ್ತಾ ಇರು. ನಾವೇನು ಅಂತ ಕೆಲಸಗಳು ಮಾಡಲ್ಲ, ನೀನು ಹೋಗಮ್ಮ. ಮೇಲೆ ಭಗವಂತ ನಾವನೇ ನೋಡ್ತಾ ಇರ್ತಾನೆ ಭಗವಂತನು. ಅಪ್ಪನಿಗೆ ಹೋಗು ಅಂತ ಹೇಳ್ತೇನೋ? ಅಯ್ಯೋ, ಮನೆಗೆ ಲಾಯರ್ ಅವಳೆ, ತಹಸೀಲ್ದಾರ್ ಅವನೇ, ಪೊಲೀಸ್ ಅವನೇ, ಎಲ್ಲ ಕರ್ಕೊಂಬರ್ತಾರೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ನೀನೇನು ಹೋಗಕ್ಕೆ ಹೋಗ್ಬೇಡ. ಇಲ್ಲಾಂದರೆ ನಾನು ಓದ್ತಾ ಇದ್ದೀನಿ. ಅಪ್ಪನ ಕರ್ಕೊಂಬರಕ್ಕ. ನಾಕೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ಹೇಳೋದು ಮಾತು ಕೇಳಲ್ಲ. ಅಮ್ಮ, ಮಕ್ಕಳು ಹುಷಾರಮ್ಮ. ನಾನು ನೋಡ್ಕೊಂತೀನಿ, ನೀನು ಅಮ್ಮ. ಕಾರುಣ್ಯ, ಹೇಳು ಪಾಪ. ಅಲ್ಲಮ್ಮ, ಅವತ್ತು ಸರೋಜಮ್ಮನು ಕೇಸ್ ತಗೊಂಡೋಗು, ಅವ್ರು ಸರಿಯಾಗಿ ದುಡ್ಡು ಕೊಡಿಲ್ಲ. ಇವಾಗ ಮುಂಚೆನೇ ದುಡ್ಡು ಮಾತಾಡ್ಕೊಬೇಕಲ್ಲ ನೀನು. ಅವಾಗ ಇಬ್ಬರಿದ್ರು, ಇವಾಗ ಇಬ್ಬರು ಮುಂಚೆನೇ ಮಾತಾಡ್ಸ್ಕಮ್ಮ. ಎಷ್ಟು ದುಡ್ಡು ಏನಾಗ್ತೈತೆ ಅಂತ. ಅಯ್ಯೋ ನೀನು ಬಾಯಕ ಮೊನ್ನಾಕ ಏನೋ ಬಂದಿದ್ದು ನೋಗನಿಕ. ಪಾಪ, ಇದು ನಮ್ಮನೆ ವಿಷಯನ ನಾವೇ ಪರಿಹಾರ ಮಾಡ್ಕೊಬೇಕು. ನೀವು ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ ಪಾಪ. ಅಲ್ಲಮ್ಮ, ನೀನು ಓದಿರೋ ತಾನೇ ಏನಕ್ಕಮ್ಮ? ಓದಿಸಿರೋ ತಾನೇ ಏನಕ್ಕ? ಬಂದಿರೋದು ನೋಗ ಓದ್ಕೊ ಹೋಗೋದು. ನೀನೆಲ್ಲ ಓದಿಸಿದ್ಯಾ? ನಮ್ಮ ಅಪ್ಪನೇ ಓದಿಸಿರೋದು. ಇವ್ನು ನೋಗನಿದ್ರೆ ಅಷ್ಟೇ. ಓಯ್ ನೀನು ನಮ್ಮ ಕಾಣಿಸ್ಕೊಂಬತ್ತಾನೆ. ಎಂತೆ ನಮ್ಮ ಕತ್ತು ಬೆಂತೆ ಆತ. ನಮ್ಮ ಅಪ್ಪನ ಎಂದ್ರಾಗೆ ಬದುಕ್ತಾ ಇದೆಯಲ್ಲೋ, ತಿರ್ಗಾ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯಲ್ಲೋ. ನಿಂತ ಮಾನ ಮಾಡಿಯೋದು ಇಲ್ಲೇನೋ? ದುಡ್ಡು ಅಂತ ಕಾಯ್ತೈತೆ ಯಾವಾಗ ನೋಡೋಣ. ಲೇ, ಓದಿರೋ ತಕ್ಕ ದುಡ್ಡು ಬೇಡ. ನಮ್ಮ ಏನಾಗ್ತದ ಏನೋ, ನಮ್ಮ ಅಪ್ಪನ ಉಳಿತಾ ಐತೆ, ಏನೋ ಹೆಚ್ಚು ಕಮ್ಮಿ ಆಗ್ತದ ಏನೋ, ತಂತನ ಮಗಂದು ಅಂತ ನಮ್ಮ ಹೇಳ್ತಾನೆ. ನಮ್ಮ ಕಡೆ ಇವನು ಹೇಳ್ತಾನೆ, ಇವನ್ಕ ಬಾಯ್ಕ ಮುನ್ನಾಕ ತತೆ ಯಾವ ಇವಳು? ಮುತ್ತ ಬಾಯೇ ಆಯಿ. ನಿನ್ನಂತವನ ಊಡ್ಕ ಒಬ್ಬಳಿದ್ರೆ ಊಡು ಉದ್ದಾಡ ಆಗುತ್ತದೆ ಅಷ್ಟೇ. ನಿನ್ನ ತಡಿ ಏನೋ ನಾವು ತುತ್ತು ಅನ್ನೋ ಬಾಯಕ ಬೆಂಕಿ ತಂದು ಹಾಕುತ್ತೀನಿ ನೋಕ. ತನಗೆ ಈ ಕಡ್ಕೋಬೇಡ, ಆ ಕಡ್ಕೋಬೇಡ. ಇಲ್ಲೇ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಯಾರೂ ನನ್ನ ಮಾತು ಕೇಳಲ್ಲ, ಎಂತಿ ಕೇಳಲ್ಲ, ಹೊಟ್ಟೆಗುಟ್ಟಿಗೆ ಮಕ್ಕಳು ಕೇಳಲ್ಲ. ಅಯ್ಯ, ನಾನು ಏನು ಹೇಳ್ತಾ ಇದ್ದೀನಿ? ದುಡ್ಡು ಇಸ್ಕೊಮ್ಮ ಅಂತ ಹೇಳ್ತಾ ಇದ್ದೀನಿ. ಅದ್ರಾಗೇನು ತಪ್ಪ? ಏನಪ್ಪ ಇವ್ರಿಗೆ ನೀನು ಸುಪಾರಿ ಕೊಟ್ಟಿದ್ದು? ಬಾಯ್ಲಿ ಮುಂದೆ ಬಾಯ್ಲಿ. ಇವ್ರಿಗೆ ನಾನು ಸುಪಾರಿ ಕೊಟ್ಟಿದ್ದು? ಹೌದು ಮೇಡಮ್, ಇವ್ರಿಗೆ ಕೊಟ್ಟಿದ್ದು ನಾನು. ಚೆನ್ನಾಗಿ ನೆನಪಿದ್ಯಾ? ಹಾಂ, ಹ್ಞೂ ಮೇಡಮ್. ಎಷ್ಟು ದುಡ್ಡು ಕೊಟ್ಟೆ ಅವ್ರಿಗೆ? 7 ಲಕ್ಷ ಮೇಡಮ್. ಬಾಡಿ ಏನಾಯಿತು? ಹಾಂ, ಅದು ಶಾನ್ಬಗ್ರು ಅವರು ಕೆರೆಗೆ ಹಾಕ್ಬಿಟ್ಟವ್ರಂತೆ ಮೇಡಮ್. ಅಲ್ಲಿ ಮೊಸಳೆ ತಿಂದಾಕ್ತಂತೆ ಮೇಡಮ್. ಕೆರೆ ಒಳಗೆ ಮೊಸಳೆ ಆಯ್ತಂತ ಯಾರು ಹೇಳಿದ್ದು? ಶಾನ್ಬಗ್ರು ಹೇಳಿದ್ರು ಮೇಡಮ್. ಓ ಹಾಗೆ. ಸರಿ. ಚೆನ್ನಾಗಿ ನೆನಪಿದ್ಯಾ? ಇವರೇನಾ? ಹ್ಞೂ ಇವರೇ ಮೇಡಮ್. ರಾಮು
ಅವ್ರ ಫೋನಿಂದನೇ ನನಗೆ ಫೋಟೋ ಕಳಿಸಿದ್ದು. ನಮ್ಮ ಹತ್ರ ವಾಟ್ಸಪ್ಗಳು ಇರಿಲ್ಲ ಮೇಡಮ್, ಅದಕ್ಕೆ ರಾಮನ್ ಮಲ್ಕೊಂಡಿದ್ನು, ಅವನ ಫೋನಾಗಿಂದ ನಾವು ಫೋಟೋ ಕಳಿಸಿದ್ರಿ. ಹ್ಞೂ ಸರಿ, ಯಾವ ಕೆರೆ ಅಂತ ತೋರಿಸ್ತೀಯ ನೀನು? ಹ್ಞೂ ತೋರಿಸ್ತೀನಿ ಮೇಡಮ್. ಕೆರೆ ಒಳಗೆ ಮೊಸಳೆ ಇಲ್ಲ ಅಂತಂದ್ರೆ ಏನು ಮಾಡೋದು? ಅದು ಮೊಸಳೆ ಆಯ್ತಮ್ಮ. ಇಲ್ಲ ಇಲ್ಲ, ನೀವು ಮಾತಾಡೋಂಗಿಲ್ಲ. ಮೊಸಳೆ ಆಯ್ತೋ ಇಲ್ಲ ಅಂತ ಕೆರೆ ಒಳಗೆ ಸರ್ಚ್ ಮಾಡಿಸ್ಬೇಕಲ್ಲ ನಾವು. ನೀವು ಹೇಳ್ಬಿಟ್ರೆ ನೀವು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ, ಯಾಕಂದರೆ ನಾನು ಫೈಲ್ ರೆಡಿ ಮಾಡಬೇಕು. ಕೆರೆ ಒಳಗೆ ಮೊಸಳೆ ಆಯ್ತಾ ಇಲ್ಲ ನೋಡಬೇಕಲ್ಲ ನಾನು. ಏನೋ ಮೊಸಳೆ ಆಯಿತೋ ಇಲ್ಲ ನಂಗೆ ಗೊತ್ತಿಲ್ಲ ಮೇಡಮ್, ಅವ್ರು ಹೇಳಿದ್ದಷ್ಟೇ. ನಾನು ಬ್ಯಾಂಕ್ಗೆ ದುಡ್ಡು ತೊಗೊಂಬರಕ್ಕೆ ಹೋದೆ, ಆವಾಗ ಡೆತ್ ಸರ್ಟಿಫಿಕೇಟ್ ಬೇಕು ಮತ್ತು ಅವ್ರ ಸಿಗ್ನೇಚರ್ ಬೇಕು, ಅದಿಲ್ಲ ಅಂದರೆ ನಮ್ಗೆ ದುಡ್ಡು ಕೊಡಲ್ಲ ಅಂತಂದರು. ಅದಕ್ಕೆ ಬಾಡಿ ವಾಪಸ್ ಕೊಡಿ, ಎಲ್ಲೇ ಉಣಿದ್ದೀರಾ ಅಂತ ಹೋದೆ. ಇಲ್ಲ ಕೆರೆಗೆ ಹಾಕ್ಬಿಟ್ಟಿದ್ದೀನಿ, ಮೊಸಳೆ ತಿಂದಾಕೈತೆ ಅಂತ ಶಾನ್ಭೋಗ್ರು ಹೇಳಿದ್ರು ಮೇಡಮ್. ಸರಿ ಸರಿ ಆಯಿತು. ಅಲ್ಲ ನಿಮಗೆಲ್ಲ ಹೆಂಗೆ ಮನ್ಸು ಬರ್ತೈತೆ? ಹಾಂ, ಯಾಕೆ ಸಾಯಿಸ್ಬೇಕು? ಒಬ್ಬ ಮನುಷ್ಯನ ಸಾಯಿಸೋ ಅಧಿಕಾರ ಯಾರು ಕೊಟ್ಟಿರೋದು? ನಿಮ್ಮ ತಾಯಿಗಂತೂ ವಯಸ್ಸಾಗೈತೆ, ಅವ್ರಿಗೆ ಬುದ್ಧಿ ಇಲ್ಲ. ನಿಮಗೆ ಬುದ್ಧಿ ಇಲ್ಲ? ನೀನು ಓದಿರೋನ್ ಥರ ಕಾಣ್ತಾ ಇದೆಯಾ, ನಿನಗೆ ಬುದ್ಧಿ ಇಲ್ವಾ? ಹಾಂ, ನಮ್ಮ ಅಮ್ಮನೇ ಮೇಡಮ್ ಹೇಳಿದ್ದು ಸಾಯಿಸ್ಬಿಟ್ರಿ ಆಸ್ತಿ ಎಲ್ಲ ನಂಬಿಕೆ ಬರ್ತದೆ ಅಂತ. ನಮ್ಮ ಅಮ್ಮನ್ಗೆ ತಿಳಿದಂತೆ ನಮ್ಮ ರಾಮನ್ನು ಇಷ್ಟೊಂದು ಬಂದೋಬಸ್ತ್ ಮಾಡಿರೋದು. ಹ್ಞೂ, ನಮ್ಮ ರಾಮನ್ ಎಲ್ಲ ಬಂದೋಬಸ್ತ್ ಮಾಡಿಬಿಟ್ಟು ಅವ್ನು ಬೀಗ ಹಾಕ್ಬಿಟ್ಟವನೆ. ಅದನ್ನ ಇವಾಗ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ 1 ರೂಪಾಯಿ ಕಾಸು ಕೂಡ ಇಲ್ಲ ಇವಾಗ. ಹೌದು, ಮನೆ ಯಜಮಾನನ ಮೇಲೆ ಎಲ್ಲ ಎಂಡವ್ರು ಅವ್ರ ಕೈಲೇ ಐತೈತೆ, ಅವ್ರು ಬಂದೋಬಸ್ತ್ ಮಾಡೇ ಮಾಡ್ತಾರೆ. ಅಷ್ಟು ಮಾತ್ರ ತಿಳ್ಕೊಳ್ಳೋ ಶಕ್ತಿ ಇಲ್ಲ ನಿಮಗೆ? ಹಾಂ, ಅವ್ರು ಹೋದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಇವಾಗ ಅವ್ರು ಸಾಯಿಸವ್ರೆ ಅನ್ನೋದಕ್ಕೆ ಏನು ಸಾಕ್ಷಿ? ಅದು ಫೋಟೋನೇ ಮೇಡಮ್, ಇನ್ನೇನು ಸಾಕ್ಷಿ ಇಲ್ಲ. ಸರಿ, ನೀನು ಹೋಗು. ಶಾನ್ಭೋಗ್ರೆ ಹೇಳಿ ಮೇಡಮ್. ನೀವು ಸಾಯಿಸ್ಬಿಟ್ಟು ಕೆರೆಗೆ ತಗೊಂಡಾಗ ಹಾಕಿರೋದು ನಿಜನಾ? ನಾನು ಇರೋದೆಲ್ಲ ಆವಾಗೇನೆ ಹೇಳಿದ್ದೀನಿ ಮೇಡಮ್, ಹಿಂಗೆ ಮಾಡಿದ್ದೀರಿ ಅಂತ. ತಿರುಗಿ ಇವರು ಬೇರೆ ಕಡೆ ಎಲ್ಲನ ಕೊಟ್ಟು ಪ್ರಾಣ ಕಳೆದುಬಿಡ್ತಾರೇನೋ ಅಂತ ಒಂದು ಬೈಕೆ ನಾವು ಹಂಗೆ ಹೇಳಿದ್ರಿ ಮೇಡಮ್. ಇವತ್ತು ನಾವು ಒಬ್ರಿಗೆ ಒಳ್ಳೇದು ಮಾಡೋಕ್ಕೋಗಿ ನಾವೇ ಕಟ್ಟಿಗೆ ಸಿಕ್ಕಾಕೊಂಬಿಟ್ಟಿದ್ದೀರಿ. ಅವರು ಸತ್ತೋಗಿಲ್ಲ, ಬದುಕವ್ರೆ. ನನ್ನ ಮೊಮ್ಮಗನ ಮನೆಗೆ ಬಿಟ್ಟಿದ್ರಿ, ಅಯ್ಯಪ್ಪನೇನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಟ್ಟವನೆ. ಇಲ್ಲ ಮೇಡಮ್, ಇವ್ರು ಸಾಯಿಸವ್ರೆ ಮೇಡಮ್, ಇವ್ರು ಸಾಯಿಸವ್ರೆ. ಫೋಟೋ ಎಲ್ಲ ಕಳಿಸಿದ್ರು ನಂಗೆ, ಕೆರೆ ಹತ್ರ ಎಲ್ಲನೂ ಕರ್ಕೊಂಡೋಗಿ ತೋರಿಸಿದ್ರು ಇದೇ ಕೆರೆಗೆ ಹಾಕಿರೋದು ಅಂತ. ಅವರು ಇದರಿಂದ ತಪ್ಪಿಸ್ಕೊಳಕ್ಕೆ ಸುಳ್ಳು ಹೇಳ್ತಾವ್ರೆ ಮೇಡಮ್. ಇವ್ರು ಸಾಯಿಸವ್ರೆ ಮೇಡಮ್, ನಮಗೂ ಶಿಕ್ಷೆ ಆಗಲಿ ಅವ್ರಿಗೂ ಶಿಕ್ಷೆ ಆಗಲಿ. ಇವಾಗ ನೀನು ಹೇಳ್ತಾ ಇರೋದು ಕೆರೆಗೆ ಹಾಕೋರೆ ಅಂತ? ಹೌದು ಮೇಡಮ್, ಕೆರೆಗೆ ಹಾಕೋರೆ. ಸರಿ, ಅದು ಒಂದು ಪರೀಕ್ಷೆ ಮಾಡೇ ಬಿಡೋಣ. ಕೆರೆ ಎಲ್ಲ ಹುಡುಕಿಸ್ತೀನಿ, ಹುಡುಕ್ಸ್ಬಿಟ್ಟು ಮೊಸಳೆ ಇಲ್ಲ ಅಂತಂದರೆ? ಅದು ನನಗೆ ತಿಳಿದು ಮೇಡಮ್, ಅವ್ರು ಹೇಳಿದ್ದು ನಾನು ಕೇಳಿದ್ದು. ಇವಾಗ ನಾವು ಸಾಯಿಸಿಲ್ಲ, ನನ್ನ ಮೊಮ್ಮಗನ ಮನೆಗೆ ಇಕ್ಕಿದ್ದೀನಿ ಅಂತ ಹೇಳ್ತಾವ್ರಲ್ಲ, ಅದೆಲ್ಲ ಸುಳ್ಳು ಮೇಡಮ್. ಫೋಟೋ ಎಲ್ಲ ಕಳ್ಸವ್ರೆ ಮೇಡಮ್, ಆ ರಾಮು ಅವ್ರ ಫೋಟೋಗೆ ಕಳಿಸಿರೋದು. ನಾವು ಮಾತಾಡುವಾಗ ರಾಮು ಅವರು ಅಲ್ಲೇ ಇದ್ರು. ಇಲ್ಲಮ್ಮ, ರಾಮನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ನ ಪಾಡ್ಕವ್ನು ಏನೋ ಮಾತಾಡ್ತಾವ್ರೆ ಅಂತ ಅವ್ನ ಪಾಡ್ಕವನು ನಿಂತ್ಕೊಂಡಿದ್ನ ಬಿಟ್ಟರೆ ರಾಮನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವ್ನು ಮಲ್ಕೊಂಡಿದ್ದಾಗ ವಾಟ್ಸಪ್ಪಾಗ ನಾವು ಫೋಟೋ ಸೆಂಡ್ ಮಾಡಿದ್ವಿ ಇವ್ರಿಗಷ್ಟೇ. ರಾಮನ್ಗೆ ಇದಕ್ಕೆ ಸಂಬಂಧ ಇಲ್ಲ. ಹ್ಞೂ ಮೇಡಮ್, ರಾಮನ್ಕನೂ ಇದಕ್ಕೆ ಸಂಬಂಧನೇ ಇಲ್ಲ. ಎಲ್ಲ ನನ್ನಿಂದನೇ ಆಗಿತ್ತು ಎಲ್ಲನೂ. ನಾನು ಚಿಕ್ಕನು ಬೇರೆ ಕಡೆ ಮಾತಾಡೋಕೆ ಹೋಗ್ತಾ ಇದ್ರೆ ಅವಾಗ ಶಾನ್ಭೋಗ್ರು ಬಂದು ಏನು ಹೇಳ್ರಿ ಅಂತ ಕೇಳಿದ್ರು. ಅವಾಗ ನಾವು ಹೇಳಿದ್ರಿ ಮೇಡಮ್, ಇವಾಗ ಹೇಳ್ತಾವ್ರಲ್ಲ ಇವರು ನಾವು ಸಾಯಿಸಿಲ್ಲ ಅಂತ. ನಮ್ಮ ರಾಮನ್ನ ಬದುಕಿದ್ರೆ ಯಾಕೆ ಬರ್ತಾರಿಲ್ಲ? ಇವಾಗ ಪೊಲೀಸರು ಹಿಡ್ಕೊಂಬಂದವ್ರಲ್ಲ ಇವ್ರನ್ನ. ಹಾಂ, ಅದನ್ನ ನೋಡಿ ಬರಬೇಕಾಗಿತ್ತು ತಾನೆ, ಯಾಕೆ ಬಂದಿಲ್ಲ? ಅವ್ರು ಫೋನ್ಗೆ ಪ್ರಯತ್ನ ಪಡ್ತಾನೆ ಇದ್ದೀರಿ ಮೇಡಮ್. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವ್ರೆ, ಎಲ್ಲಿ ಹೋಗೋನೆ ಅಂತಲೇ ಗೊತ್ತಿಲ್ಲ ನಮ್ಗೆ. ಸರಿ, ನಿಮ್ಮ ಅಮ್ಮನ್ನ ಕರ್ಕೊಂಬರ್ಬೇಕು, ನಡೀರಿ. ಯಾರು ಬರ್ತೀರಾ ನನ್ನ ಜೊತೆಗೆ? ನಾನು ಬರ್ತೀನಿ ಮೇಡಮ್, ನಮ್ಮನೆ ತೋರಿಸ್ತೀನಿ. ಸರಿ ನಡೀರಿ. ಅಪ್ಪ, ನಾನು ಹೇಳೋದೊಂದು, ನೀವೇನು ತಪ್ಪು ಮಾಡಿಲ್ಲ ಅಂತಂದರೆ ನಿಮ್ಗೇನು ಶಿಕ್ಷೆ ಆಗಲ್ಲ, ನೀವು ಧೈರ್ಯವಾಗಿರಿ. ಇಲ್ಲಮ್ಮ, ನಾನೇನು ತಪ್ಪು ಮಾಡಿಲ್ಲಮ್ಮ. ರಾಮನಿಗೆ ತೊಂದರೆ ಮಾಡಿಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ. ರಾಮನು ಒಳ್ಳೆ ಮನುಷ್ಯನು. ಆ ಮನುಷ್ಯನಿಗೆ ಒಂದು ಒಳ್ಳೇದಾಗಲಿ ಅಂತ ನಾನು ಏನೋ ಮಾಡೋಕ್ಕೋದೆ, ಅದು ಏನೋ ನನಗೆ ಉಲ್ಟಾ ಹೊಡೆದ್ಬಿಟ್ಟು. ರಾಮನ್ ಸತ್ತಿಲ್ಲಮ್ಮ, ರಾಮನ್ ಬದುಕವನೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿಗಳೇನೂ ಇಲ್ಲಮ್ಮ. ಅದೇನಾಗ್ತದೋ ಆಗಲಿ, ಅದಕ್ಕೆ ನಾನು ಧೈರ್ಯವಾಗಿ ಬಂದು ಇಲ್ಲಿ ಕೂತಿದ್ದೀನಿ. ಇಲ್ಲ ಮೇಡಮ್, ಸತ್ತೋಗೋರೆ. ಇವರೇ ಸಾಯಿಸ್ಬಿಟ್ಟು ಲಾರಿ ಪಕ್ಕದಾಗೆ ಇತ್ತು, ಸಾಯಿಸ್ಬಿಟ್ಟು ಫೋಟೋ ತೆಗೆದು ಕಳಿಸಿದ್ರು. ಅಲ್ಲಪ್ಪ, ನೀನು ಕೂಡ 2 ಲಕ್ಷಕ್ಕೆ ಅವ್ರು ಆಸೆ ಪಡ್ತಾರೆ. ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಐತೆ. ನಿಮ್ಮ ಅಣ್ಣನ ಯಾಕೆ ಸಾಯಿಸ್ತಾರೆ ಅವರು? ಅವ್ರು ಹೇಳ್ತಾವ್ರಲ್ಲ, ನಮ್ಮ ಮೊಮ್ಮಗನ ಮನೆಗೆ ಬಿಟ್ಟಿದ್ದೆ ಎಲ್ಲ ಹೊಟ್ಟೋಗೋನೆ ಅಂತ. ಇವಾಗ ಅವ್ರ ಮೊಮ್ಮಗನ್ನು ಕರೆಸ್ತಾ ಇದ್ದೀನಿ, ಫೋನ್ ಮಾಡಿದ್ದೀನಿ ಅವಾಗೆ, ಅವರು ಇಲ್ಲಿಗೆ ಬರ್ತಾರೆ. ಹಲೋ ಆಶಂಕರ, ಹೇಳು. ಸಿಂಚನ ಮೇಡಮ್, CCTV ಫುಟೇಜ್ ಎಲ್ಲ ಸಿಕ್ತು ಮೇಡಮ್. ಇಷ್ಟೊತ್ತು ಹುಡುಕಿ ನನಗೆ ಸಾಕೋಗೋಯ್ತು. ರಾಮನ್ನು ನಮ್ಮ ಮನೇಲಿ ಇತ್ತಿದ್ದು, ಮತ್ತು ನಮ್ಮ ಕಾರ್ ಹಾಕೊಂಡೋಗಿದ್ದು, ಗಾಡಿ ಹಾಕೊಂಡೋಗಿದ್ದು ಎಲ್ಲ CCTV ಫುಟೇಜ್ ನಮ್ಮ ಮನೆಯಲ್ಲೇ ಇದೆ ಮೇಡಮ್. ನಾನು ತೊಗೊಂಬರ್ತಾ ಇದ್ದೀನಿ. ಹೌದಾ? ಹೌದು ಸಿಂಚನ ಮೇಡಮ್, ದಯವಿಟ್ಟು ನಮ್ಮ ತಾತನಿಗೆ ಏನೋ ಜಾಸ್ತಿ ಪ್ರಶ್ನೆ ಕೇಳಿ ಅವ್ರಿಗೆ ಟೆನ್ಷನ್ ಮಾಡಬೇಡಿ. ನಮ್ಮ ಮನೆಗೆ CCTV ಫುಟೇಜ್ ಎಲ್ಲ ಇದೆ, ನಾನು ಎಲ್ಲ ತರ್ತಾ ಇದ್ದೀನಿ. ಹ್ಞೂ ಸರಿ, ತಗೊಂಬ. ಯಾಕಂತಂದ್ರೆ ರಾಮಣ್ಣ ಬದುಕಿದ್ದಾರೆ ಅನ್ನೋದಕ್ಕೆ ನಮ್ಗೆ ಸಾಕ್ಷಿ ಬೇಕಲ್ಲ. ಇದೆ ಮೇಡಮ್, ಇದೆ, ನಾನು ತೊಗೊಂಬರ್ತಾ ಇದ್ದೀನಿ. ತಗೊಂಬ ಆಶಂಕರ. ಹ್ಞೂ ಸರಿ ಮೇಡಮ್. ಏನಪ್ಪ ನಿನ್ನ ಹೆಸರೇನು? ನನ್ನ ಹೆಸರು ಭರತ್ ಮೇಡಮ್. ಇವಾಗ ಇವ್ರ ಮೊಮ್ಮಗನು ಮನೇಲಿದ್ರು ರಾಮಣ್ಣ ಅಂತ ಹೇಳಿದಲ್ಲ, ಅದಕ್ಕೆ ಸಾಕ್ಷಿಯಾಗಿ CCTV ಫುಟೇಜ್ ಅವ್ರ ಮೊಮ್ಮಗ ತಗೊಂಬರ್ತಾ ಇದ್ದಾನೆ. ರಾಮಣ್ಣ ಬದುಕಿದ್ದ ಅನ್ನೋ ಸಾಕ್ಷಿಗೆ. ಹೌದಾ? ಹೌದು, ಅವ್ರ ಮೊಮ್ಮಗ ತಗೊಂಬರ್ತಾ ಇದ್ದಾನೆ.
ಅವರು ರಾಮಣ್ಣನ ಸಾಯಿಸಿಲ್ಲ. ಅವ್ರ ಮೊಮ್ಮಗನ ಮನೇಲಿ ಬಿಟ್ಟು ಬಂದವ್ರೆ. CCTV ಫುಟೇಜ್ ತೊಗೊಂಬರ್ತಾ ಇದ್ದಾನೆ ಅವ್ರ ಮೊಮ್ಮಗ. ಸರಿ ಮೇಡಮ್, ಆಯಿತು. ಅದಂತೇನಮ್ಮ ಅವ್ರ ಹತ್ರ? ಹ್ಞೂ, ಆಶಂಕರ ಹತ್ರ ಐತಂತಪ್ಪ. ಮನೆಯಲ್ಲಿ ಓಡಾಡಿರೋದು ಮತ್ತು ಕಾರು ಐತಂತೆ. ಇನ್ನು ಇದ್ದೇ ಇರ್ತೈತೆ, ಅವನು ಆಚೆ ಹಾಕ್ಸಿರ್ತಾನೆ, ತೊಗೊಂಬರ್ತಾವನೆ. ನೀವೇನು ಭಯ ಪಡಬೇಡ್ರಿ. ಅಯ್ಯೋ ಎಂಥ ಕೆಲಸ ನೋಡು. ಬಾಯಿ ಮುಚ್ಕೊಂಡು ನನ್ನ ಮನೆಯಾಗಿರ್ತೀರಾ, ಹೋಗಿ ಎಲ್ಲರೂ ಸವಾಸ ಮಾಡ್ಬಿಟ್ಟು ಇವತ್ತು ನಮ್ಮ ಅಪ್ಪನ ಪೋಲಿಸ್ ಸ್ಟೇಷನ್ ಆಗಿತ್ತು ಅಂತ ಕುಳ್ಸಂಗಾಯ್ತು. ಇದೆಲ್ಲ ಬೇಕಾಗಿತ್ತಾ? ಬೇಕಾಗಿತ್ತ ಚಿಕ್ಕಣ್ಣ ನಿಂಗೆ ಇದೆಲ್ಲನೂ? ಸುಮ್ಮನೆ ಇರೋಕ್ಕಾಗಲ್ಲ ನೀನು. ಅವ್ನು ಹುಷಾರಾಗಿ ಎತ್ಕೊಂಬ ಅಂತೇಳು. TV ಏನಾದ್ರು ಕೆಳಗೆ ಬಿದ್ದು ಹೊಡೆದೋಗ್ಬಿಟ್ರೆ? ಅಯ್ಯೋ, TV ತತ್ತಾ ಇಲ್ಲ. TV ಒಳಗಿಂದೆಲ್ಲ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು. ಫೋನ್ ತಗೊಂಬರ್ತಾವನೆ. ಓ ಹಂಗೆ TV ಎತ್ಕೊಂಬರ್ತಾ ಇಲ್ಲ ಅಂತ? ಇಲ್ಲ, TV ತತ್ತಾ ಇಲ್ಲ. ಸರಿ ಆಯಿತು. ರಾಮಣ್ಣ ಅದು ಎತ್ತು ಹೊರಟ್ಬಿಟ್ನು, ಅದೇನು ಕತೆನೋ? ಏನೋ ಬೇಜಾರಾಗಿ ಹೋಗಿರ್ತಾರೆ. ತಾಯಿ ಅಂತ ಸಾಕ್ಬಿಟ್ಟು ಅವರು ದ್ರೋಹ ಮಾಡಿದ್ರು, ಅಣ್ಣ ತಮ್ಮಂದ್ರು ದ್ರೋಹ ಮಾಡಿದ್ರು. ಇನ್ನೇನಕ್ಕೆ ಬೇಕು ಈ ಜೀವನ ಅಂತ ಎಲ್ಲ ಹೋಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಮಾಮೂಲಿ. ಹೆಂಗೋ CCTV ಸಿಕ್ತಲ್ಲ, ಅಷ್ಟೇ ಸಾಕು. ತಗೊಂಬರ್ತಾವನೆ. ನೀವು ಇಲ್ಲೇ ಇರಿ, ಅಷ್ಟೊತ್ತು ನಾನು ಹೋಗಿ ಆ ಅಜ್ಜಿ ನಾನು ಕರ್ಕೊಂಬರ್ತೀನಿ. ಅಜ್ಜಿನ ಕರ್ಕೊಂಬಂದ್ರೆ ಏನಾಗ್ತದ? ಅಯ್ಯೋ ಆ ಅಜ್ಜಿ ಇವತ್ತು ನಾಳೆ ಅಂತವಳೆ. ಇಲ್ಲ, ಸಾಕ್ಷಿ ಎಲ್ಲ ಬೇಕಲ್ಲ ನಮಗೆ. ಮುಂದುವರಿಯುವುದು